ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಮಗಳು ಕೆಲಸದೊಂದು ವ್ಲಾಗ್ನ ಮಾಡಿ ಹಾಕ್ತಾ ಇದ್ದೀನಿ. ನಮ್ಮ ಗುಡ್ಡಿ ಇವತ್ತು ಕೆಲಸ ಮಾಡ್ತಿದ್ದಾಳೆ ನೋಡಿ. ರಜಾ ಇತ್ತು, ಹಾಗಾಗಿ ಹೊಲ್ದ ಹತ್ರ ಬಂದಿದ್ವಲ್ಲ, ಅವಳು ನಾನು ಮಾಡ್ತೀನಿ ಅಂತ ಹೇಳಿ ಪುಟ್ಟು ಬಕೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ. ದೊಡ್ಡವ್ರು ಮಾಡ್ಬೇಕಾದ್ರೆ ಸಣ್ಣ ಮಕ್ಕಳು ನೋಡಿ ಕಲಿತಾರೆ ಅಂತಾರಲ್ಲ, ಆ ಥರ ಏನು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿ. ಇನ್ನು ಚಿಕ್ಕವಳು ತಂಗಿ ಮಾಡಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ನನ್ನ ಮಗನ ಶುರು ಮಾಡ್ತಾ ಇದ್ದಾನೆ ಅವನು ಕೆಲಸನ. ದೊಡ್ಡವ್ರನ್ನ ನೋಡಿ ಚಿಕ್ಕವ್ರು ಕಲಿತಾರೆ ಅಂತಾರಲ್ಲ, ಹಾಗೆ ಪುಟಾಣಿ ಬಕೆಟ್ ತಗೊಬಂದ್ಬಿಟ್ಟು ಅವಳು ಕೆಲಸ ಸ್ಟಾರ್ಟ್ ಮಾಡಿದ್ದಾಳೆ. ತುಂಬ ಬಿಸಿಲಿದೆ, ಆದ್ರೂ ಅಪರೂಪಕ್ಕೆ ಹೊಲ್ದ ಹತ್ರ ಬಂದಾಗ ನಮ್ಮ ಜೊತೆ ಅವರು ಕೆಲಸ ಮಾಡ್ತಾರೆ. ರಪ್ಪನಿಗೆ ಅವಳು ಕೆಲಸ ಮಾಡೋದು ನೋಡೋಕ್ಕೆ ಖುಷಿ. ಇನ್ನೂ ಖುಷಿಯಾಗಿ ಅವ್ರು ಇನ್ನೂ ಕೆಲಸ ಚೆನ್ನಾಗಿ ಮಾಡ್ತಾರೆ, ಮಗಳು ಕೆಲಸ ಮಾಡೋದು ನೋಡಿಕೊಂಡು. ಅದರಲ್ಲೂ ಹೇಳಿದಾಳೆ ಕೆಲಸ ಮಾಡ್ತೀನಿ, ನಂಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿಬಿಟ್ಟು ಕೆಲಸ ಮಾಡ್ತಾಯಿದ್ದಾಳೆ. ಹಾಗೆ ಹೊಲ್ದ ಹತ್ರ ಎಳ್ನೀರು ಕಿಡ್ಕೊಂಡು ಕುಡಿಯೋಣ, ಬಿಸಿಲು ತುಂಬ ಇದೆಯಲ್ಲ ಅಂತ ಎಳ್ನೀರು ಕಿಡಕ್ತಾ ಇದ್ದಾರೆ ನಮ್ಮ ಮನೆಯವರು. ಆದರೂ ನಮಗೆ ಎಳ್ನೀರು ಬೇಡ, ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಮಕ್ಕಳು ಹಠ ಮಾಡ್ತಿದ್ರು. ಆದರೂ ಪರವಾಗಿಲ್ಲ, ಐಸ್ ಕ್ರೀಮ್ ತಕ್ಕೊಡ್ತೀವಿ, ಎಳ್ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾರೆ. ಸುಸ್ತೇನಿಲ್ಲ, ಕೆಲಸ ಮಾಡ್ತಾರೆ. ಅವರಿಗೆ ಮನಸ್ಸು ಬರಬೇಕು, ಇಷ್ಟ ಇರಬೇಕು, ಆ ಕೆಲಸ ಮಾಡ್ತಾರೆ. ನಮ್ಮ ಮನೆಯವರು ಎಳ್ನೀರು ಕೆಡಗಿದ್ರು. ಅದಾದಮೇಲೆ ನಮ್ಮ ಮನೆಯವರು ಎಳ್ನೀರು ಕೊಡ್ತಾಯಿದ್ರು. ಬಿಸಿಲು ತುಂಬ ಇರೋದ್ರಿಂದ ಮಕ್ಕಳಿಗೆ ಮತ್ತು ಕೆಲಸಕ್ಕೆ ಬಂದಿದ್ರಲ್ಲ ಅವರಿಗೂ ಎಳ್ನೀರು ಕೊಡ್ತಾಯಿದ್ದಾರೆ. ಆ ಕೆಡಗಿ ಆಗ ಕೆಚ್ಕೊಂಡು ಕುಡಿತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ ಎಳ್ನೀರಲ್ವಾ. ನನ್ನ ಮಕ್ಕಳು ಎಲ್ಲಿ ಎಳ್ನೀರು ಕೊಟ್ಟರೆ ಐಸ್ ಕ್ರೀಮ್ ತಕ್ಕೊಡಲ್ವೋ ಅಂತೇಳಿ ಎಳ್ನೀರು ಬೇಡ ಅಂತ ಹೇಳ್ತಿದ್ರು. ಆದರೂ ಪರವಾಗಿಲ್ಲ, ತಕ್ಕೊಡ್ತೀನಿ ಕುಡಿ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದಾರೆ. ನೋಡಿ, ನಮ್ಮ ಮಗಳು ಕುಡಿತಾ ಇದ್ದಾಳೆ ಎಳ್ನೀರ. ಸಖತ್ತು ಬಿಸಿಲಲ್ವಾ, ಹಂಗಾಗಿ ಚೆಲ್ಲಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕುಡಿತೈತೆ. ಕುಡಿಸ್ತೀನಿ ಅಂದರೂ ಕೇಳ್ತಿಲ್ಲ, ಕುಡಿತಾ ಇದ್ದಾಳೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಪಟ್ಟು ಹಿಂದಕ್ಕೆ ತಿರ್ಕೊಂಡ್ಲು. ಆದ್ರೂ ಮಕ್ಕಳಲ್ವಾ, ಮರೀತಾರೆ, ಮತ್ತೆ ತಿರ್ಕೊಂಡ್ಲಿ ಕಡಿಕೆ. ಅದಾದಮೇಲೆ ಕುಡಿದು ಎಲ್ಲರೂ ಎಳ್ನೀರು ಕುಡಿದು ಬಂಬ್ಳನ್ನೆಲ್ಲನೂ ತಿಂದು ಹೋಗ್ತಾಯಿದ್ದು. ಅಲ್ಲೇ ರೋಡಲ್ಲಿ ಐಸ್ ಕ್ರೀಮ್ ಅಂಗಡಿ ಇದೆ, ಅಲ್ಲಿ ಐಸ್ ಕ್ರೀಮ್ ತಗೋತಾ ಇದ್ದಾರೆ. ಇಬ್ರಿಗೂ ಯಾವ್ದಾದ್ರು ಬೇಕೋ ಅದನ್ನು ತಗೊಂಡು ಮನೆ ಕಡೆಗೆ ಬಂದು ಬಿಸಿಲಿಗೆ ಬಂದಿದ್ದಕ್ಕೂ ಏನೋ ಒಂಚೂರು ಸಿಕ್ಕಿ ಸಾಕು ಅಂತ ತಿಂದ್ಬಿಟ್ಟು ಅವ್ರ ಆಟ ಅವರು ಶುರು ಮಾಡಿದರು. ನಮ್ಮ ಪಕ್ಕದ ಮನೇಲಿ ಒಂದು ನಾಯಿ ಸಾಕಿದ್ದಾರೆ, ಅದ್ರ ಹೆಸ್ರೇನೋ ಹೇಳ್ತಾರೆ, ನನಗೆ ಗೊತ್ತಾಗಿಲ್ಲ ಅದು.
ಅದನ್ನು ಆಟ ಆಡಿಸ್ಕೊಂಡು ನನ್ನ ಮಗ ವೀಡಿಯೋ ಮಾಡೋಣ ಅಂತ ಅದ್ರ ಹಿಂದಿಂದನೇ ಸುತ್ತುತ್ತಾ ಇದ್ದಾನೆ. ಅದು ಅವನ ಹಿಂದಿಂದನೇ ಸುತ್ತುತ್ತಾ ಇದೆ, ನನ್ನ ಹಿಂದೆ ಸುತ್ತುತ್ತಾ ಇದೆ, ವೀಡಿಯೋಗೆ ಸಿಗ್ತಾನೇ ಇಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಇದು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.